ಕಾವೇರಿ ನೀರಿನ ವಿಚಾರದಲ್ಲಿ ಸರ್ವ ಪಕ್ಷದ ಸಭೆಯನ್ನು ಕರೆದಿದ್ದಾರೆ ಸರ್ಕಾರದವರು, ಮುಖ್ಯಮಂತ್ರಿಗಳು. ನಿನ್ನೆ ಸಾಯಂಕಾಲ ಎಲ್ಲ ಪ್ರಮುಖರು ಸೇರಿ ಅದರಲ್ಲಿ ಭಾಗವಹಿಸಬೇಕಂತ ತೀರ್ಮಾನ ಮಾಡಿದ್ವಿ. ಇವತ್ತು ಕೋರ್ ಕಮಿಟಿಯಲ್ಲೂ ಕೂಡ ಚರ್ಚೆ ಮಾಡಿ ಭಾಗವಹಿಸಬೇಕನ್ನುವಂಥದ್ದು ತೀರ್ಮಾನ ಆಗಿದೆ. ಈಗ ನಿನ್ನೆ ಮಳೆ ಬಂದು ನಮ್ಮ ಕರ್ನಾಟಕಕ್ಕೆ ವರ್ಣದೇವ ಆಶೀರ್ವಾದ ಮಾಡಿದ್ದಾನೆ. ವಯನಾಡಿನಲ್ಲೂ ಆಗಿದೆ, ಕೊಡಗಲ್ಲೂ ಆಗಿದೆ, ಈ ಕಡೆ ಸಕಲೇಶಪುರದಲ್ಲೂ ಆಗಿದೆ, ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಕಬಿನಿಯಲ್ಲಿ ನೀರು ಬಿಟ್ಟಿದ್ದಾರೆ. ಅದನ್ನು ಪೂರ್ತಾಗೋದು ಕಾಯಕ್ಕಿಂತ ಮುಂಚೆನೇ ನಿನ್ನೆನೇ ಸೂಚನೆ ಕೊಟ್ಟು ಸ್ವಲ್ಪ ಮುಂಚಿತವಾಗೇ ನೀರು ಬಿಟ್ಟಿರುವಂಥದ್ದು ಗಮನದಲ್ಲಿದೆ. ಏನೇ ಆಗಲಿ, ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ನಮಗೆ ಬಹಳ ಗಟ್ಟಿಯಾಗಿರುವಂಥ ವಿಚಾರ ಸಿಕ್ಕಿದೆ. ಸರ್ಕಾರ ಏನು ಮಾಡ್ತಿದೆ ನೋಡೋಣ. ಯಾಕಂದ್ರೆ ಇದು ಕೇವಲ ಒಂದು ಬಾರಿ ನೀರು ಬಿಡೋದು ಜೂನ್ ಜುಲೈ ಪ್ರಶ್ನೆ ಅಲ್ಲ. ಇಡೀ ವರ್ಷದಲ್ಲಿ ಕಾವೇರಿ ನೀರಿನ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ ಸರ್ಕಾರ ಅನ್ನುವಂಥದ್ದು ಬಹಳ ಮುಖ್ಯ. ಸರ್ಕಾರ ಏನು ಹೇಳ್ತಿದೆ ನೋಡೋಣ. ನಮ್ಮದೇ ಆದಂಥ ವಿಚಾರಗಳಿದ್ದಾವೆ, ಅಲ್ಲಿ ಸರ್ಕಾರ ಜೊತೆಗೆ ಚರ್ಚೆ ಮಾಡ್ತೀವಿ. ಆದರೆ ಒಂದೇ ಒಂದು ಮಾತು, ಸರ್ಕಾರ ಯಾವುದೇ ನಿರ್ಣಯ ತೆಗೆದುಕೊಂಡರೂ ಕೂಡ ಕರ್ನಾಟಕದ ಕುಡಿಯೋ ನೀರಿನ ಹಿತಾಸಕ್ತಿ, ಬೆಂಗಳೂರಿನ ಕುಡಿಯೋ ನೀರಿನ ಹಿತಾಸಕ್ತಿ, ಮಂಡ್ಯ ಮೈಸೂರಿನ ಕುಡಿಯೋ ನೀರು ಮತ್ತೆ ನಮ್ಮ ಮುಂಗಾರು ಬೆಳೆಗೆ ಏನು ನೀರನ್ನು ಯಾವ ರೀತಿ ಸುರಕ್ಷಿತವಾಗಿ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಇದು ಹುಡುಗಾಟದ ಮಾತಾಗಿದೆ. ನಾವು 9,500 ಕೇಳಿದ್ರು, ನಾವು 3,000 ಕೇಳಿಸಿದ್ವಿ. ಅದೇನು ಬಹಳ ದೊಡ್ಡ ಸಾಧನೆ ಅನ್ನೋ ಬಿಂಬಿಸುವಂತಹದ್ದು ಕರ್ನಾಟಕದ ಧೋರಣೆ ಸರಿಯಲ್ಲ. ಇನ್ನ ರೈತರಿಗೆ ಇನ್ನ ಒಂದು ಹನಿನೂ ಕೂಡ ನೀರು ಬಿಟ್ಟಿಲ್ಲ, ಅದು ಬಹಳ ಮುಖ್ಯ. ರೈತರಿಗೆ ಕೆನಲ್ಗೆ ನೀರು ಬಿಟ್ಟು ಕುಡಿಯೋ ನೀರಿಗೆ ಸುರಕ್ಷತೆ ಮಾಡಿದಾಗ ಅದು ಒಂದು ರೀತಿಯಲ್ಲಿ ಹೇಳ್ಕೋಬಹುದು. ಆದ್ರೆ ಏನೂ ಇಲ್ಲದೇನೆ ಒಂದು ಹನಿ ನೀರು ಬಿಡದಿರುವಂತಹ ಸಂದರ್ಭದಲ್ಲಿ ಸಾಧನೆ ಅಂತ ಬಿಂಬಿಸುವಂತದ್ದು ಸರಿಯಲ್ಲ. ಈಗ ಇಷ್ಟೇ ಹೇಳ್ತೇನೆ, ಅಲ್ಲಿ ಸರ್ಕಾರದ ವತಿಯಿಂದ ಏನು ಪ್ರಪೋಸಲ್ ಬರ್ತದೆ ಅದನ್ನು ನೋಡಿಕೊಂಡು ಮುಂದೆ ಅಲ್ಲಿ ಮಾತಾಡಿದ ಮೇಲೆ ಮತ್ತೆ ಮಾಧ್ಯಮದಲ್ಲಿ ತಮ್ಮ ಹತ್ರ ಮಾತಾಡೋಣ. ಓಕೆ, ಇವತ್ತಿನ ಸಭೆ ಹೈ ವೋಲ್ಟೇಜ್ ಸಭೆ ಆಗಬೇಕಾಗಿತ್ತು. ಆದರೆ ಆ ಕಾವೇರಿ ತಾಯಿನೇ ಈ ಡಿಸ್ಪ್ಯೂಟ್ ಅನ್ನ ಆ ಭಗವಂತನ ದಯೆಯಿಂದ ಈ ಡಿಸ್ಪ್ಯೂಟ್ ಏನಿತ್ತು ತಾನಾಗಿ ನೀರು ಹರಿದೋಗ್ತಾ ಇದೆ. ಇದರಲ್ಲಿ ಸರ್ಕಾರದ ಶ್ರಮ ಏನೂ ಇಲ್ಲ, ಝೀರೋ. ದೇವರೇ ನಮ್ಮ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿಬಿಟ್ಟಿದ್ದಾನೆ. ಆ ದೇವರಿಗೆ ಕೋಟಿ ಕೋಟಿ ನಮಸ್ಕಾರ. ಅಲ್ಲಿ ಪ್ರಶ್ನೆ ಇರುವಂತದ್ದು, ಇಲ್ಲಿ ಇಷ್ಟು ದಿನ ಹೋರಾಟ ಮಾಡಿದಂತ ರೈತರು, ಕರ್ನಾಟಕದ ರೈತರು, ನಮ್ಮ ಪ್ರಶ್ನೆ ಸರ್ಕಾರಕ್ಕೆ, ಅವರ ಹೊಲಗಳಿಗೆ ಯಾವಾಗ ನೀರು ಬಿಡ್ತೀರಾ? ಅವರ ಕೆರೆಗಳನ್ನ ಯಾವಾಗ ತುಂಬಿಸ್ತೀರಾ? ಅರ್ಧ ಬೆಳೆದು ನಿಂತಿರುವ ಕ್ರಾಫ್ಟ್ ಏನಿದೆ, ಕಬ್ಬು, ಅದಕ್ಕೆ ನೀರೆಷ್ಟು ಕೊಡ್ತೀರಾ? ಇದನ್ನ ನಮ್ಮ ರೈತರಿಗೆ, ಈಗೇನೋ ತಮಿಳುನಾಡಿಗೆ ಬಿಡ್ತಾ ಇದ್ದೀರಾ, ಆದರೆ ನಮ್ಮ ರೈತರಿಗೆ ಯಾಕೆ ಇನ್ನೂ ಬಿಟ್ಟಿಲ್ಲ? ನಾಲೆಗಳಿಗೆ ಯಾಕೆ ನೀರು ಬಿಟ್ಟಿಲ್ಲ? ಈ ಪ್ರಶ್ನೆಯನ್ನ ನಾವು ಕೇಳೋರಿದ್ದೀವಿ. ಮತ್ತೆ ಕಾವೇರಿ ಪ್ರಾಧಿಕಾರದ ಮುಂದೆ ಸರಿಯಾಗಿ ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪ್ರೆಸೆಂಟೇಷನ್ ಸರಿಯಾಗಿ ಮಾಡಿದ್ರೆ ಈ ಕಷ್ಟದ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಈ ಆತಂಕದ ವಾತಾವರಣ, ಹೋರಾಟ ಇವೆಲ್ಲ ನಡೀತಾನೆ ಇರಲಿಲ್ಲ. ನೀವು ಮಾಡಿದ ಮಿಸ್ಟೇಕ್ಗೆ ನಿಮ್ಮ ಕೇರ್ಲೆಸ್ ಕ್ಯಾಬಿನೆಟ್ ರಚನೆಯಲ್ಲಿ ನೀವೆಲ್ಲ ಬ್ಯುಸಿ ಆಗೋದ್ರೆ ಹೊರತು ಕಾವೇರಿ ನೀರಿನ ಬಗ್ಗೆ ನೀವು ಕಿಂಚತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ಈ ಪ್ರಾಬ್ಲಮ್ ಆಯಿತು. ಅದು ನಿಮ್ಮ ಫಾಲ್ಟು. ಈಗ ಭಗವಂತನೇ ಇದನ್ನ ಬಗೆಹರಿಸಿರೋದ್ರಿಂದ ನಿಮ್ಮ ಇರಿಮೇನೂ ಇಲ್ಲ, ಗರಿಮೇನೂ ಇಲ್ಲ. ಈ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಕರೆಯುವಂತ ಅವಶ್ಯಕತೆನೂ ಬರ್ತಾ ಇರಲಿಲ್ಲ, ನೀವು ಸರಿಯಾಗಿ ನಿಭಾಯಿಸಿದ್ರೆ. ಅದರಿಂದ ನಾವು ಆಲ್ ಪಾರ್ಟಿ ಮೀಟಿಂಗ್ಗೆ ಹೋಗ್ತಾ ಇದ್ದೀರಿ. ಅಲ್ಲಿ
ನಮ್ಮ ರೈತರ ಪ್ರಶ್ನೆ ಏನು ಅಂತ ಕೇಳ್ತೀವಿ. ತಮಿಳುನಾಡು ರೈತರ ಬಗ್ಗೆ ಡಿ ಕೆ ಶಿವಕುಮಾರ್ ಪದೇ ಪದೇ ಮಾತಾಡ್ತಾರೆ. ತಮಿಳುನಾಡು ರೈತರು ಉಳಿಬೇಕು ಅಂತಾರೆ. ನಮ್ಮ ರೈತರು ಏನಾಗಬೇಕು ಅನ್ನೋ ಪ್ರಶ್ನೆಯನ್ನ ನಮ್ಮ ಈ ಹೋಗೋ ಸಭೆಯಲ್ಲಿ ನಾನು ಬಸವರಾಜ ಬೊಮ್ಮಾಯಿ ನಮ್ಮೆಲ್ಲ ಮುಖಂಡರು ಯಾರ್ಯಾರು ಬರ್ತಾರೋ ಅವರೆಲ್ಲರೂ ಮಾತಾಡ್ತೇವೆ.